ನನ್ನ ಬ್ಯಾಂಕ್ ಖಾತೆಯಲ್ಲಿ $12,000 ಈಗ ನನ್ನ ಬಳಿ ಕೇವಲ $4 ಮತ್ತು ಬಟ್ಟೆಗಳಿರುವ ಒಂದು ಕಸದ ಚೀಲ ಮಾತ್ರ ಇದೆ. 2 ವರ್ಷಗಳ ಕಾಲ ನಾನು 2 ಕೆಲಸಗಳನ್ನು ಮಾಡಿ ನನ್ನ ಸ್ವಂತ ಅಪಾರ್ಟ್ಮೆಂಟ್ಗಾಗಿ ಪ್ರತಿಯೊಂದು ಪೈಸೆಯನ್ನೂ ಉಳಿಸಿದೆ. ಆದರೆ ನಾನು ಒಂದು ದೊಡ್ಡ ತಪ್ಪು ಮಾಡಿದೆ. ಸುರಕ್ಷತೆಯ ನೆಪದಲ್ಲಿ ಹಣವನ್ನು ಜಂಟಾ ಉಳಿತಾಯ ಖಾತೆಯಲ್ಲಿ ಇಡಲು ನನ್ನ ತಾಯಿ ನನ್ನನ್ನು ಒಪ್ಪಿಸಿದರು. ಇಂದು ಎಲ್ಲವೂ ಸ್ಫೋಟಗೊಂಡಿತು. ನನ್ನ ತಂಗಿಯ ಕಾಲೇಜಿನ ಶುಲ್ಕವನ್ನು ನಾನು ಮತ್ತೆ ಪಾವತಿಸಲು ನಿರಾಕರಿಸಿದೆ ಎಂದು ನನ್ನ ಪೋಷಕರಿಗೆ ತಿಳಿಸಿದೆ. ನಾನು ಅವರ ಮನೆಯಲ್ಲಿ ಇರುವವರೆಗೆ ನನ್ನ ಹಣವು ಕುಟುಂಬದ ಹಣ ಎಂದು ನನ್ನ ತಂದೆ ಕಿರುಚಿದರು. ನಾನು ಕೆಲಸಕ್ಕೆ ಹೋಗಿದ್ದೆ. ರಾತ್ರಿ 8 ಗಂಟೆಗೆ ಮನೆಗೆ ಬಂದಾಗ ಬೀಗಗಳನ್ನು ಬದಲಾಯಿಸಲಾಗಿತ್ತು. ನನ್ನ ಸಾಮಾನುಗಳು ಕಸದ ಚೀಲಗಳಲ್ಲಿ ರಸ್ತೆಯ ಪಕ್ಕದಲ್ಲಿ ಬಿದ್ದಿದ್ದವು. ನಾನು ಮೋಟೆಲ್ ರೂಮ್ ಬುಕ್ ಮಾಡಲು ಪ್ರಯತ್ನಿಸಿದೆ, ಆದರೆ ನನ್ನ ಕಾರ್ಡ್ ರಿಜೆಕ್ಟ್ ಆಯಿತು. ನಾನು ಆಪ್ ಚೆಕ್ ಮಾಡಿದೆ ಮತ್ತು ನನ್ನ ಮನಸ್ಸು ಕುಸಿದು ಹೋಯಿತು. ನನ್ನ ತಾಯಿ ಪ್ರತಿಯೊಂದು ಪೈಸೆಯನ್ನೂ, ಆ ಪೂರ್ತಿ $12,000ಗಳನ್ನು ತಮ್ಮ ಖಾಸಗಿ ಖಾತೆಗೆ ವರ್ಗಾಯಿಸಿದ್ದರು. ನಾನು ಅಳುತ್ತಾ ಪೊಲೀಸರ ಬಳಿಗೆ ಹೋದೆ, ಆದರೆ ಖಾತೆಯು ಜಂಟ ಖಾತೆಯಾಗಿದ್ದರಿಂದ ಇದು ಸಿವಿಲ್ ವಿಷಯ ಎಂದು ಅವರು ಹೇಳಿದರು. ಅವರು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಈಗ ನಾನು ನಗರದ ಉಚಿತ ವೈಫೈ ಬಳಸಿ ಪಾರ್ಕ್ ಬೆಂಚ್ ಮೇಲೆ ಕುಳಿತು ಇದನ್ನು ಟೈಪ್ ಮಾಡುತ್ತಿದ್ದೇನೆ. ನನ್ನ ಪೋಷಕರು ಫೋನ್ ರಿಸೀವ್ ಮಾಡುತ್ತಿಲ್ಲ. ನನ್ನ ತಂಗಿ ನನ್ನನ್ನು ಎಲ್ಲದರಲ್ಲೂ ಬ್ಲಾಕ್ ಮಾಡಿದ್ದಾಳೆ ಮತ್ತು ಇಂದು ರಾತ್ರಿ ನಾನು ಎಲ್ಲಿ ಮಲಗಲಿ ಎಂಬುದು ನನಗೆ ತಿಳಿಯುತ್ತಿಲ್ಲ.